ಎಲ್ ಪಿ ಜಿ ಕಸ್ಟಮರ್ಸ್ಗೆ ಒಂದು ಫೈನಲ್ ಅಲರ್ಟನ್ನು ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ನಾಳೆನೇ ನೀವು ಇ ಕೆ ವೈ ಸಿಯನ್ನು ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿ ಇಲ್ಲಿ ನಿಗದಿ ಮಾಡಿರುವಂಥದ್ದು. ದಯಮಾಡಿ ಯಾರೆಲ್ಲ ಇದುವರೆಗೂ ನಿಮ್ಮ ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ವೋ ದಯಮಾಡಿ ಮಾಡ್ಕೊಳ್ಳಿ. ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಭಾಳ ಈಸಿಯಾಗಿ ಜಸ್ಟ್ ಫ್ಯೂ ಸ್ಟೆಪ್ಸ್ ಅಷ್ಟೇ ನೀವು ಫಾಲೋಅಪ್ ಮಾಡಬೇಕಾಗಿರೋದು. ಸೊ ವಿತಿನ್ 5 to 6 ಮಿನಿಟ್ಸಲ್ಲಿ ಎಲ್ಲವೂ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗೆ. ಹಾಗಾಗಿ ಭಾಳ ಮುಖ್ಯವಾಗಿ ಒಂದು 2 ಅಪ್ಲಿಕೇಶನ್ ಹಾಕ್ಕೊಳ್ಬೇಕು. ಸೊ ಆಧಾರ್ ಫೇಸ್ ಆರ್ ಡಿ ಅಂತ ಬರುತ್ತೆ, ಒಂದು ನಿಮ್ಮ ಒಂದು ಫೇಸ್ ಕ್ಯಾಪ್ಚರ್ಗೆ, ಇನ್ನೊಂದು ನೀವು ಯಾವ ಕಂಪ್ನಿಗಳ ಗ್ರಾಹಕರು ಆಯಾ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಂಡಿಯನ್ ಆಗಿದ್ದರೆ ಇಂಡಿಯನ್ ಆಯಿಲ್ 1 ಅಂತ ಬರುತ್ತೆ, ಇನ್ನು ಎಚ್ ಪಿ ಆಗಿದ್ದರೆ ಎಚ್ ಪಿದು ಬರುತ್ತೆ ಅಥೆಂಟಿಕೇಟ್ ಅಪ್ಲಿಕೇಶನ್ನು. ದಯಮಾಡಿ ಅವುಗಳನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಪ್ರಾಸೆಸ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿ. ನೀವು ಹೊಸದಾಗಿ ಲಾಗಿನ್ ಮಾಡಬೇಕು ಅಂತಂದರೆ ಬಿಫೋರ್ ದಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸ್ವರ್ಡ್ ಜನ್ರೇಟ್ ಮಾಡಿ ಆಮೇಲೆ ಲಾಗಿನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನೋಡೋಣ ಇಲ್ಲಿ ಏನೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ನಾಳೆಯೇ ಅಂತಿಮ ದಿನಾಂಕ ಅಂತಿದೆ. ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಫೈನಲ್ ಅಲರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇಡೀ ಇಂಡಿಯಾದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಂದಿ ಈ ಒಂದು ಗ್ಯಾಸ್ ಕಸ್ಟಮರ್ಸ್ ಆಗಿ ಒಂದಷ್ಟು ಅದರಿಂದ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಇಂಡಿಯನ್ ಆಗಿರ್ಬೋದು, ಎಚ್ ಪಿ ಆಗಿರ್ಬೋದು, ಭಾರತ್ ಗ್ಯಾಸ್ ಬಳಕೆದಾರರು ತಮ್ಮ ಎಲ್ ಪಿ ಜಿ ಕನೆಕ್ಷನ್ಗೆ ಸಂಬಂಧಪಟ್ಟಂಥ ಈ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಂಪನಿಗಳು ಪ್ರಮುಖವಾಗಿ ಅಲರ್ಟನ್ನು ನೀಡಿರುವಂಥದ್ದು. ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಷನ್ ಅಂತಕ್ಕಂಥ ಒಂದು ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ನಾಳೆಯ ವೇಳೆಗೆ ಪೂರ್ಣಗೊಳಿಸಲು ಇಲ್ಲಿ ಒಂದು ಅಲರ್ಟನ್ನೇ ಕೊಟ್ಟಿರುವಂಥದ್ದು. ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಬುಕ್ ಮಾಡಲಿಕ್ಕೆ ಸಮಸ್ಯೆ ಆಗ್ಬೋದು. ಅಂದರೆ ನೀವೇನು ಒಂದು ಮೊಬೈಲ್ ಮುಖಾಂತರವಾಗಿ ಒಂದು ನಂಬರ್ಗೆ ಮಿಸ್ ಕಾಲ್ ಕೊಡ್ತಾಯಿದ್ರಿ ಅಥವಾ ಮೆಸೇಜ್ ಮಾಡ್ತಾಯಿದ್ರಿ ಬುಕ್ಕಿಂಗ್ ಪರ್ಪಸ್ಗೆ, ಅದೆಲ್ಲವೂ ಕೂಡ ಸಮಸ್ಯೆನ ತಂದೊಡ್ಡುತ್ತೆ. ಮತ್ತು ಏನು ಸಬ್ಸಿಡಿ ಸಿಗಬೇಕು ಅಲ್ಲಿಂದ ಅದು ಕೂಡ ಸಮಸ್ಯೆ ಆಗಿಬಿಡುತ್ತೆ. ಸರಿಯಾದ ರೀತಿ ಅದು ನಿಮಗೆ ಪ್ರೊವೈಡ್ ಆಗೋಲ್ಲ. ಇವೆಲ್ಲ ಸಮಸ್ಯೆಯನ್ನು ಅವಾಯ್ಡ್ ಮಾಡಬೇಕು, ತಪ್ಪಿಸ್ಕೊಳ್ಬೇಕು ಅಂತಂದರೆ ದಯಮಾಡಿ ಸೊ ನಾಳೆ ಒಳಗಡೆ, ಅಂದರೆ ಮ್ಯಾಕ್ಸಿಮಮ್ ಟುಮಾರೋ ಇಸ್ ದ ಲಾಸ್ಟ್ ಡೇಟು ಟು ಕಂಪ್ಲೀಟ್ ಯುವರ್ ಇ ಕೆ ವೈ ಸಿ. ನೋಡಿ ಇಲ್ಲಿ ಹೇಳಿದ್ದಾರೆ. ಸೊ ಇದೊಂದೇ ದಾರಿ ಅಂತ ಹೇಳಿದ್ದಾರೆ. ಯಾವುದನ್ನು ನೀವು ಗ್ಯಾಸ್ ಸಬ್ಸಿಡಿಯನ್ನು ಏನಾದ್ರು ಸಮಸ್ಯೆಗಳಾದರೆ ಅದನ್ನು ತಪ್ಪಿಸಲಿಕ್ಕೆ ಅಗತ್ಯ ನಿಯಮಗಳನ್ನು ಪೂರ್ಣಗೊಳಿಸಿಲ್ಲ ಅಂತಂದರೆ ಸಬ್ಸಿಡಿ ಪ್ರಯೋಜನವನ್ನು ಮಿಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸರ್ಕಾರ ಕಡ್ಡಾಯ ಮಾಡಿರ್ತಕ್ಕಂಥ ನಿಯಮವನ್ನು ನೀವು ಫಾಲೋಅಪ್ ಮಾಡಲೇಬೇಕು. ಇದನ್ನು ಗ್ರಾಹಕರು ಏನಾದರೂ ಇನ್ ಕೇಸ್ ನಿರ್ಲಕ್ಷ್ಯ ಮಾಡ್ತು ಅಂತಂದರೆ ಈ ಕಂಪನಿಗಳು ಯಾವುದೇ ಕಾರಣಕ್ಕೂ ಪ್ರೊವೈಡ್ ಆಗ್ತಕ್ಕಂಥ ಕೆಲವೊಂದು ಪ್ರಯೋಜನಗಳನ್ನು ಸರಿಯಾದ ರೀತಿ ಅದು ಅಪ್ಡೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಇದರಿಂದ ಸಾಮಾನ್ಯ ದರಕ್ಕೆ ಸಿಲಿಂಡರ್ ಸಿಗದೆ ನೀವು ಅಧಿಕ ಮೊತ್ತವನ್ನು ಪಾವತಿ ಮಾಡಿ ಏನು ಮಾಡುತ್ತೆ, ನೀವು ಸಿಲಿಂಡ್ರನ್ನ ತೊಗೊಳ್ಬೇಕಾಗುತ್ತೆ. ಅಂದರೆ ಬ್ಲ್ಯಾಕಲ್ಲಿ ಈಗ ನಿಮಗೆ ಗೊತ್ತಲ್ಲ ಈಗ. ಸೊ 950 ಇರತಕ್ಕಂಥ ಸಿಲಿಂಡರ್ಸು ಹೆಚ್ಚು ನೀವು ಶುಲ್ಕವನ್ನು ಕೊಡಬೇಕು ಅಂತಂದರೆ ಅದರ ಒಂದು ಕಾಸ್ಟ್ ಎಷ್ಟಾಗುತ್ತೆ ಅಂತ ದಯಮಾಡಿ ಅವೆಲ್ಲ ಏನಕ್ಕೆ. ಸೊ ಇದನ್ನು ಏನು ಮಾಡಬೇಕು ಅದನ್ನು ಮಾಡಿಬಿಡಿ ಅಂತ ನೋಡಿ. ಇಲ್ಲಿ ಆನ್ಲೈನ್ ಮುಖಾಂತರವಾಗಿ ಹೇಗೆಲ್ಲ ಮಾಡ್ಬೋದು ಅಂತ ಹೇಳಿದರೆ, ಆನ್ಲೈನ್ ಪೋರ್ಟಲ್ಗಳ ಸರ್ವರ್ ಸಮಸ್ಯೆ ಎದುರಾದ ಕಾರಣ ಈ ಹಿಂದೆ ನಿಗದಿ ಮಾಡಿದಂಥ ಡೆಡ್ಲೈನನ್ನು ವಿಸ್ತರಣೆ ಮಾಡಲಾಗಿತ್ತು ಅಂತ. ಆ್ಯಕ್ಚುಲಾಗಿ ಮುಂಚೆನೇ ಇದು ಕ್ಲೋಸ್ ಆಗಬೇಕಿತ್ತು ಇ ವೈ ಸಿ ಪ್ರಾಸೆಸ್ಸು. ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಯಾವಾಗ ಆಗಲಿಕ್ಕೆ ಆರಂಭ ಆಯಿತು ಆವಾಗ ಮತ್ತಷ್ಟು ಅದು 23 ತನಕ ಅಂದರೆ ನಾಳೆವರೆಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಈ ಕ್ರಮವು ಸಿಲಿಂಡರ್ಗಳ ಪೂರೈಕೆಯಲ್ಲಿ ಪಾರದರ್ಶಕತೆ ಉಳಿಸಿಕೊಳ್ಳಲು ನಕಲಿ ಕನೆಕ್ಷನ್ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ನಡೆಸಲಾಗ್ತಾ ಇದೆ. ಅಂದರೆ ಯಾರ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವರಷ್ಟೇ ಅದು ಮಾಡಬೇಕು. ಅದನ್ನು ತುಂಬ ಜನ ಫೇಕಾಗಿ ಅರ್ಹತೆಯನ್ನು ಹೊಂದಿಲ್ಲದಿರ್ತಕ್ಕಂಥವ್ರು ಕೂಡ ಈ ಕನೆಕ್ಷನ್ಸ್ ತಗೊಳ್ತಾಯಿದ್ರು. ಅದೆಲ್ಲವನ್ನು ಈಗ ಫಿಲ್ಟರ್ ಮಾಡಲಿಕ್ಕೆ ಅದು ಮಾಡ್ತಾ ಇರುವಂಥದ್ದು. ಸೊ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅಷ್ಟೇ ಅಲ್ಲದೆ ಸಾಮಾನ್ಯ ಗೃಹ ಬಳಕೆದಾರರು ಇದುವರೆಗೂ ಈ ಕೆ ವೈ ಸಿ ಮಾಡಿಸಿದವರು ಕೂಡಲೇ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ವಿತಿನ್ 5 ಮಿನಿಟ್ಸಲ್ಲಿ ನೀವು ಮೊಬೈಲ್ ಮುಖಾಂತರವಾಗಿ ನಿಮ್ಮ ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡ್ಬೋದು, ಅದನ್ನು ಹೇಳಿದ್ದಾರೆ. ಸೊ OTP ಮೂಲಕ ಲಾಗಿನ್ ಆಗಬೇಕು. ಸೊ ಹೇಗೆ ಅಂತಂದರೆ ಫಸ್ಟು ಈಗ ಹೊಸದಾಗಿ ನೀವು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಇ ಕೆ ವೈ ಸಿ ಮಾಡಬೇಕು ಅಂತಂದರೆ ಆಯಾ ಕಂಪನಿಗಳ ಅಥೆಂಟಿಕೇಟ್ ಅಪ್ಲಿಕೇಶನ್ ಹಾಕ್ಕೊಳ್ಬೇಕು ನೀವು. ಅದಾದ ನಂತರದಲ್ಲಿ ಮೊದಲು ಏನು ಮಾಡಬೇಕು ಅಂತಂದರೆ ಒಂದು ಹೋಮ್ ಪೇಜ್ ಬರುತ್ತೆ, ಅಲ್ಲಿ ಸಾಕಷ್ಟು ಆಪ್ಷನ್ ಶೋ ಅಪ್ ಆಗುತ್ತೆ. ನೀವು ನೆಕ್ಸ್ಟ್ ಪ್ರಾಸೆಸ್ ಮಾಡಬೇಕು ಅಂತಂದರೆ ಬಿಫೋರ್ ಏನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೊಳ್ಬೇಕು. ಯಾರೆಲ್ಲ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡನ್ನು ಜನ್ರೇಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರೋ ಅವರು ಡೈರೆಕ್ಟ್ ಲಾಗಿನ್ ಮಾಡ್ಬೋದು. ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ರಿಜಿಸ್ಟರ್ ಮಾಡ್ಕೊಂಡು ನಂತರದಲ್ಲಿ ಲಾಗಿನ್ ಆಗಬೇಕು. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇ ಕೆ ವೈ ಸಿ. ಸರ್ಚಲ್ಲಿ ಹೋಗ್ಬಿಟ್ಟು ಇ ಕೆ ವೈ ಸಿ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಪ್ರಾಸೆಸ್ ಆಗುತ್ತೆ. ಅಥವಾ ಇ ಕೆ ವೈ ಸಿ ಏನಾದರೂ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದು ಆಪ್ಷನ್ನು ಟ್ಯಾಪ್ ಆಗ್ತಾಯಿಲ್ಲ ಅಂತ ಕಂಡು ಬಂದಾಗ ಏನು ಮಾಡಬೇಕು, ನಿಮ್ಮ ಎಲ್ ಪಿ ಜಿಗೆ ಸುಮಾರು 16 ಸಂಖ್ಯೆಗಳನ್ನು ಲಿಂಕ್ ಮಾಡಬೇಕು. ಅದೊಂದು ನಿಮಗೆ ಆನ್ಲೈನಲ್ಲೇ ಆ ಎಲ್ ಪಿ ಜಿ ಐ ಡಿ ಲಿಂಕನ್ನು ನೀವು ತೊಗೊಳ್ಬೋದು. ಎಲ್ಲವೂ ಇರುತ್ತೆ ನಿಮಗೆ. ಸೊ ದಯಮಾಡಿ ಎಲ್ಲವನ್ನು ಆನ್ಲೈನ್ ಮುಖಾಂತರವಾಗಿ ಪ್ರೊಸೀಜರ್ ಕ್ಲಿಯರ್ ಮಾಡ್ಬೋದು. ಸಾಕಷ್ಟು ಈಗಾಗಲೇ ಯೂಟ್ಯೂಬರ್ಸ್ ಅದನ್ನು ಮಾಡಿದ್ದಾರೆ. ಸೊ ಹೌ ಟು ಕಂಪ್ಲೀಟ್ ಇ ಕೆ ವೈ ಸಿ ಥ್ರೂ ಅಪ್ಲಿಕೇಶನ್ಸ್ ಅಂತ ಕೊಟ್ಟರೆ ನಿಮಗೆ ಸಾಕಷ್ಟು ಬರುತ್ತೆ. ಲೇಟೆಸ್ಟ್ ಅಂತ ಕೊಡಿ, ಅವೈಲೇಬಲ್ ಇದೆ. ಅಥವಾ ಕೆಲವೊಂದು ನಿಮ್ಮ ಎಲ್ ಪಿ ಜಿ ಕಸ್ಟಮರ್ಸ್ ಐ ಡಿ ಅಂತ ಒಂದು ನಂಬರ್ ಬರುತ್ತೆ. ಈಗ ಕನ್ಸ್ಯೂಮರ್ ನಂಬರ್ ಅಂತಂದರೆ ನಿಮ್ಮ ಗ್ಯಾಸ್ ಬುಕ್ ಮೇಲೆ ಏನು ಬರ್ತಿರ್ತಾರೆ ಆ ನಂಬರ್ ಬುಕ್ಕಲ್ಲಿರೋದು. ಇನ್ನೊಂದು ಬರುತ್ತೆ ನಿಮಗೆ ಐ ಡಿ ನಂಬರ್ ಅಂತ. ಆ ಐ ಡಿ ನಂಬರ್ ಬೇಕು ಅಂತಂದರೆ ಒಂದು 16 ನಂಬರ್ ಬರುತ್ತೆ. ಅದನ್ನು ಆನ್ಲೈನಲ್ಲಿ ನೀವು ಅದನ್ನು ತೊಗೊಳ್ಬೋದು. ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಅಥವಾ ನಿಮ್ಮ
ಕನ್ಸ್ಯೂಮರ್ ನಂಬರನ್ನು ಎಂಟ್ರಿ ಮಾಡೋದ್ರ ಮುಖಾಂತರವಾಗಿ ಎಲ್ಲವೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸರ್ಚ್ ಮಾಡಿ ನೀಟಾಗಿ ಇನ್ಫಾರ್ಮೇಷನ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ನೋಡಿಕೊಂಡು ಇವತ್ತೇ ಕಂಪ್ಲೀಟ್ ಮಾಡಿ ಅದರ ಸಮಸ್ಯೆ ನಿಮಗೆ ಇತ್ಯರ್ಥ ಆಗಿಬಿಡುತ್ತೆ. ಆಯಿತಾ? ಸೊ ಫೇಸ್ ಸ್ಕ್ಯಾನ್ ಮೂಲಕ ಕೆಲವೇ ನಿಮಿಷಗಳಲ್ಲಿ ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಬಹಳ ಸರಳ ಪ್ರಕ್ರಿಯೆ ಆಗಿದೆ. ನಾನು ಹೇಳಿದ್ನಲ್ಲ, 2 ಅಪ್ಲಿಕೇಶನ್ನು. ಒಂದು, ನೀವು ಯಾವ ಕಸ್ಟಮರ್ ಆಗಿರ್ತೀರೋ ಅದೊಂದು, ನೀವು ಇಂಡಿಯನ್ ಗ್ಯಾಸ್ ಆಗಿದ್ರೆ ಅದರ ಒಂದು ಅಪ್ಲಿಕೇಶನ್ ಹಾಕಬೇಕು. ಅದ್ರ ಜೊತೆಗೆ ಆಧಾರ್ ಫೇಸ್ ID ಅಂತ ಬರುತ್ತೆ, ನಿಮ್ಮ ಫೇಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅದೊಂದು ಹಾಕೊಳ್ಬೇಕು. ಗ್ರಾಹಕರು ತಮ್ಮ ಗ್ಯಾಸ್ ಖಾತೆಗೆ ಲಿಂಕ್ ಆಗಿರತಕ್ಕಂಥ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ನಂಬರು, ಕನ್ಸ್ಯೂಮರ್ ID ತೆಗೆದಿಟ್ಕೊಳ್ಬೇಕು. ಆಯಿತಾ? ಸೊ ನಾನು ಹೇಳಿದ್ನಲ್ಲ, ಕನ್ಸ್ಯೂಮರ್ ID ಅಂದರೆ 16 ನಂಬರ್ ಬರುತ್ತೆ, ಅದು ಆನ್ಲೈನ್ ಮುಖಾಂತರ ನೀವು ತೊಗೊಳ್ಬೋದು. ಅಧಿಕೃತ ಆ್ಯಪ್ಗಳಾಗಿರ್ತಕ್ಕಂಥ ಇಂಡಿಯನ್ ಆಯಿಲ್, HP, ಹಲೋ BPLಗಳೊಂದಿಗೆ ಆಧಾರ್ ಫೇಸ್ ID ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರದಲ್ಲಿ OTP ಮೂಲಕ ಲಾಗಿನ್ ಆಗಿ ಫೇಸ್ ಸ್ಕ್ಯಾನ್ ಮಾಡಿದ್ರೆ ನಿಮಿಷಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಒಂದ್ಸಲ ನೀವು ಇನ್ಸ್ಟಾಲ್ ಮಾಡ್ತು ಅಂತಂದರೆ ಅದರ ಪ್ರಾಸೆಸ್ ಹೇಗೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಇನ್ನು ತುಂಬ ಟಫೆಸ್ಟ್ ಆಪ್ಷನ್ ಏನಿಲ್ಲ ನಿಮಗೆ ಅಲ್ಲಿ. ಸೊ ಗ್ರಾಹಕರು ತಮ್ಮ ಗ್ಯಾಸ್ KYC ಪ್ರಕ್ರಿಯೆಯನ್ನು ತಕ್ಷಣವೇ ಪೂರ್ಣಗೊಳಿಸಲು ಆ್ಯಪ್ ಮೂಲಕ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರು ಹತ್ತಿರದ ಗ್ಯಾಸ್ ವಿತರಕರ ಕಚೇರಿಗೆ ಭೇಟಿ ನೀಡಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಏನು ತೊಂದರೆ ಇಲ್ಲ, ಈಗ ಅಪ್ಲಿಕೇಶನಲ್ಲಿ ಆಗ್ತಾಯಿದೆ, ತುಂಬ ಜನ ಮಾಡ್ತಾಯಿದ್ದಾರೆ ಈಗ. ಸೊ ನಮ್ಮ ಎಲ್ಲ ಕೊಲೀಗ್ಸ್ ಆಗಲಿ, ಫ್ರೆಂಡ್ ಸರ್ಕಲ್ ಆಗಲಿ ತುಂಬ ಜನ ಇವತ್ತು ಮಾಡಿದ್ದಾರೆ. ಸೊ ನಾನು ಸಾಕಷ್ಟು ಜನಕ್ಕೆ ಹೇಳಿ ಕಂಪ್ಲೀಟ್ ಮಾಡಿಸ್ತೀನಿ, ನಾನು ಏನು ತೊಂದರೆ ಇಲ್ಲ. ಸೊ ನಿಗದಿತ ಸಮಯದ ಒಳಗೆ ಇದನ್ನು ಪೂರ್ಣಗೊಳಿಸಲಿಕ್ಕೆ ವಿಫಲವಾದರೆ ಸಬ್ಸಿಡಿ ಸ್ಥಗಿತಗೊಳ್ಳಬಹುದು. ಭವಿಷ್ಯದಲ್ಲಿ ಸಿಲಿಂಡರ್ಗಳನ್ನು ಬುಕ್ ಮಾಡುವಲ್ಲಿ ತೊಂದರೆಗಳು ಉಂಟಾಗಬಹುದು. ಆದ್ದರಿಂದ ಅಧಿಕಾರಿಗಳು ಗ್ರಾಹಕರಿಗೆ ತಕ್ಷಣದ ಕ್ರಮ ಕೈಗೊಳ್ಳುವಂತೆ ಸಲಹೆಯನ್ನು ಈಗ ನೀಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಇದುವರೆಗೂ ಯಾರೆಲ್ಲ ನೀವು KYCಯನ್ನು ಕಂಪ್ಲೀಟ್ ಮಾಡಿಲ್ವೋ ಬೇಗ ನಾಳೆ ಎಂಡ್ ಆಗೋದ್ರೊಳಗಡೆ ಮುಗಿಸ್ಕೊಳ್ಳಿ. ಈಗ ಆಲ್ರೆಡಿ ಯಾರಾದರೂ KYCಯನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಮತ್ತೆ KYC ಮಾಡೋಕ್ಕೆ ಹೋದರೆ ಯುವರ್ KYC ಹ್ಯಾಸ್ ಬಿನ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬಂದ್ಬಿಡುತ್ತೆ. ಏನು ತೊಂದರೆ ಇಲ್ಲ, ಅಂಥವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲದಿದ್ದವರು ದಯಮಾಡಿ ಮೊದಲು ಅದರ ಪ್ರೊಸೀಜರ್ನ ಕ್ಲಿಯರ್ ಮಾಡ್ಕೊಳ್ಳಿ. ಭವಿಷ್ಯದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಇದೊಂದು ಒಳ್ಳೆಯ ಟೈಮು. ಅಪ್ಲಿಕೇಶನ್ಲೇ ಮಾಡಿ, ಯಾವ ಆಫೀಸ್ಗೆ ಹೋಗಬೇಡಿ, ಆನ್ಲೈನೇ ಇಟ್ಸ್ ಎ ಬೆಸ್ಟ್ ವೇ. ಬೇಗ ಆಗ್ಬಿಡ್ತೀನಿ ನಿಮಗೆ ಕೆಲಸ. ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ.